चलो आप मारा क्लास बीजन ಇಲ್ಲ ಚಲೋ आप मारा क्लास बीजन ಇಲ್ಲ ಹೊರಗೆ ಬಿಟ್ಟು ಆಗ್ತಿತ್ತು ಹೊರಗೆ ಹೋಯ್ಗೋ ದಿನಕ್ಕೆ 4 ವರ್ಷ ಹೋಯ್ತು ಕೊಡೋ ಲೆಕ್ಕ ಉಂಟು ಸ್ವಲ್ಪ ಮಾಡಬೇಕು ಹೋಗೋಣ ಆಯಿತು ಎಲ್ಲ ಮಾಡಿ ಕೂತ್ ಕೊಡ್ತೀವಿ ಅದನ್ನು ಮಾಡೋದ್ಮೇಲೆ ಬುರ್ಗೆಲ್ಲ ಹೋಗಿತ್ತು ನನ್ನದು 8 ಕ್ವಿಂಟಲು ಹೌದಾ ಸರ್ ಇವತ್ತು 2 ಕ್ವಿಂಟಲು ಅಪ್ಪನ ಮನೆ ಕಾಣ್ತದೆ ಮೆಣಸಿನಕಾಳು ಇದೆ ಎಲೆಬಳ್ಳಿ ಇದೆ ಬಾಬೀಜ್ ಇದೆ ಖರ್ಚಿತ್ತು ನನಗೊಂದು 30,000 ರೂಪಾಯಿ ಆಗಿತ್ತು ಈಗ ಹಣ್ಣೊಂದು ನಾಟಿ ಮಾಡಿಕೊಂಡು 15,000 ರೂಪಾಯಿ ಬೇಕು ಅದು ಸಸ್ಯಕ 20, 21, 22, 23, 24ಕ್ಕೆ ಬ್ರಹ್ಮಚಾರಿ ಊಟ ಕಡೆಗಳಲ್ಲಿ ನನ್ನೊಂದು ಹೆಸರು ಅದೊಂದು ಮಾಡ್ಬೋದು ಮನಸ್ಸಿಗೆ ನೋಡಬೇಕು ಅದು ಮಾಡಿದ್ರು 15,000 ರೂಪಾಯಿ ಬೇಕಲ್ಲಿ ಇಲ್ಲೊಂದು 15 ಒಂದು 15 30 ಬೇಕು ಎಂತ ಮಾಡಬೇಕು ಮಾಡೋದೇ ಅಷ್ಟದ ಅಷ್ಟು ಹೋಗ್ತು ಅದು ಮಾಡಿ ಅದು ಹೇಳ್ಕೊಂಡು 12 ವರ್ಷ ಇದು 15 ವರ್ಷ ಅದು ಹೇಳ್ಕೊಂಡಿತ್ತು ನನಗೆ ಯೋಚಿಸಿಕಾಗಿತ್ತು ಅಲ್ಲಿ ಅದು ಸತ್ತು ಹೊತ್ತು ನಾ ಮಾಡಿದ್ಮೇಲೆ ಬಟ್ಟಕ್ಕೆ ಸಿಕ್ಕಾಬಟ್ಟೆ ದುಡ್ಡು ಬಟ್ಟಕ್ಕೆ ರೇಟ್ ಜಾಸ್ತಿ ಅಯ್ಯೋ ಬಟ್ಟಕಟ್ಟು ಭಯಂಕರ ಮಾರಯ್ಯ ಡಾಕ್ಟ್ರು ಬಟ್ಟಕ್ಕೂ ಒಂದೇ ಅಯ್ಯ ಡಾಕ್ಟ್ರು ಹಂಗೆ ಈಗ ದವಾಖಾನೆಗೆ ಹೋದ್ರೆ ಬಟ್ಟವೇ ಇಲ್ಲ ಅಯ್ಯಯ್ಯೋ ಅಪ್ಪ ಅಲ್ಲಿ ಇದು ಮಾಡಿಸಿದ್ವಲ್ಲ ಕಲಾವೃದ್ಧಿ ಹಾಂ ಜಯರಾಮಡಿಗಳಾಗಿತ್ತು ಮಾಡೋದು ಹಾಂ 10,000 ರೂಪಾಯಿ ಅವ್ರಿಗೆ ಅವ್ರೀಗ ಭಾಗ್ಯ ಬಟ್ಟೆಗೆ 500 ಶಿವರಮಣಿ ಜಯರಾಮಡಿ 10,000 ರೂಪಾಯಿ ತಗೊಂಡ್ರ ಹಾಂ ಅವ್ರಿಗೆ 10 ಕಡೆ ಉಳಿದ ಬಟ್ಟೆಗೆಲ್ಲ 500 ಅವ ಹೋಗಿದ್ನಲ್ಲ ಪ್ರಸನ್ಯಾಜಿ ಮಂಕಿ ಅವಂಗೆ 1,000 ಜಯರಾಮಣಿ 10,000 ಅಯ್ಯಯ್ಯೋ ಒಂದು ದಿವಸ ಒಂದೇ ದಿವಸ ಒಂದು ದಿವಸ ಬೆಳಿಗ್ಗೆ 5:30 9 ಗಂಟೆವರೆಗೆ ರಾತ್ರಿ ಬೆಳಿಗ್ಗೆ 5:30 9 ಗಂಟೆ ಅಷ್ಟಕ್ಕೆ 10,000 ಹೇಳಿದ್ರೆ ಅಷ್ಟೇ ಹೇಳಿ ಅದು ಸುಳ್ಳು ಶೆಟ್ರ್ ಕೊಟ್ಟಿದ್ರಪ್ಪ ಶೆಟ್ರೇ ಕೊಟ್ಟಿದ್ದು ಇವ್ರು ಹೇಳಿದ್ರಲ್ಲ ಹೇಳಿಕ್ಕೋ ಅಥವಾ ಹಿಂಗೆ ಕೊಟ್ಟಿಕ್ಕು ಒಂದು ಅಂದಾಜು ಇರ್ತಲ್ಲ ನಮ್ಮ ಪೂಜೆ ಕಾಯಿ ಮಾಡಿಸ್ತಾ ಇರ್ತಾರಲ್ಲ ಅವ್ರು ಕರೆಂಟ್ ಹೋಯ್ತು ಸರಿ ಮಕ್ಕಳು 2 ಜನ ಇರಬೇಕು ಒಬ್ಬರು ಉಪಯೋಗದಲ್ಲಪ್ಪು ಅದರ ಅನ್ಯಾಯದ ಕೆಲವಾಗ ಅಪ್ಪ ತೀರೋಯ್ನಲ್ಲ ಅಪ್ಪ ತೀರೋಯ್ದ ಅವ್ರು ಹಚ್ಚಿರೋದ ಯಾವಾಗ ತಿಂಗಳಗಟ್ಟಲೆ ಹೌದಾ ತಲೆ ಬೋಸ್ಕೊಂಡಿದ್ದ ಹೌದಾ ಮತ್ತೆ ಅದ ಬಂಟೆ ಬಿಟ್ಟು ಹೇಸಿಯಾಗಿತ್ತ ಕೊಳಕು ಹೇಸಿ ಬಟ್ಟೆ ಹೇಸಿ ಯಾವ್ದು ಇವತ್ತೊಬ್ಬ ಫಾರಿನರ್ ಬಂದಿದ್ದ ಹಾಂ ಯಾರು ಹೊರದೇಶನವ ಹಾಂ ಎಲ್ಲ ಬಟ್ಟೆಗೂ 1,000 ರೂಪಾಯಿ ಕೊಟ್ಟಿಗೆ ಒಂದೊಂದು 1,000 ಓ 1,000 ರೂಪಾಯಿ ನೋಟ್ ಕೆಳಗಿದ್ದವರಿಗೆಲ್ಲ ಜಾಸ್ತಿ ಕೊಟ್ಟಿನ ಕೆಳಗಿನ ದೇವಸ್ಥಾನದಲ್ಲಿ ಮತ್ತೆ ಆಯ್ತಾ ಜಯರಾಮಠಿಗಳಿಗೆ 5 ಕೊಟ್ಟಿದೆ ಅದಕ್ಕೆ ಹಾಂ ಹಾಂ ಕಡೆಗೆ ಬಾಕಿಯಲ್ಲಿ ಇದ್ದಾರೆ ಎಲ್ಲರಿಗೂ ನಿಮಗೂ ಇತ್ತಾ ಕಲೆ ಇಲ್ಲ ನಂಗೆ ಕಲೆ ಇಲ್ಲ ಮೊಟ್ಟೆ ಉಟ್ಕೊಂಡಿದ್ರೆ ಇತ್ತಾನ ಅಲ್ಲಿ ಇದೆಯಾ ಹೋಯ್ತಿಲ್ಲ ಬಟ್ರಿ ಕೊಟ್ಟಿದ್ನ ಹಾಂ ಬರವಳಿಗೆ ಅವನ ಹತ್ರ ಚೇಂಜೇ ಇಲ್ಲ ಬರೀ 1,000 ರೂಪಾಯಿ ಕಾಣಿಕೆನೋ 1,000 ರೂಪಾಯಿ ಇನ್ನೆಷ್ಟು ಸಿಮ್ ಅಂತ ಇಟ್ಕೊಳ್ಳಿ ದುಡ್ಡು ಎಂತ ಬರ್ತಾಳೆ ಗೊತ್ತಿಲ್ಲ ಅವ್ರಿಗೆ ಖರ್ಚಾಗ್ತಿಲ್ಲ ಈ ಜಗತ್ತಿನಲ್ಲಿ ನಮ್ಮ ರಾಜ್ಯದಲ್ಲಿ ಹಾಗೆ ಇದೆ ಎಷ್ಟವ ಲೆಕ್ಕದ ಹೊರಗಿದ್ದು ದುಡ್ಡು ಲೆಕ್ಕದ ಹೊರಗೆ ಈಗ ಹಾಗೆ ಹೇಳಿ ಕೃಷಿ ಕೂಲಿ ಕಟ್ಟಕ್ಕೆ ಎಷ್ಟು ದುಡ್ಡು ಈಗ 500 ರೂಪಾಯಿ ನೋಟ್ಗಳು ಇರ್ತೇ ಇಲ್ಲ ಅವ್ರ ಈಗ ಅದೇ
ನಾವು ಇಷ್ಟೊಂದು ಜಮೀನ್ದಾರ ಆಯ್ಕೊಂಡು ನಾವು ಮೇ ಮಾಡ್ತಾವ. ಅದು ಎಂಥದ್ದು ಅದು ದುಡ್ಡು ಅಂದರೆ ಅಲ್ಲಿ ನಮಗೆ ಕಾಣ್ತದೆ ದವಾಖಾನೆ ಹೊರಲ್ಲಿ. ಅದೇ ಆ ಪಕ್ಕ ಸಜ್ಜಿದ್ದೆಲ್ಲ ಹೋದರೆ ಒಬ್ಬೊಬ್ಬರದ್ದು 800,000 ಆಯಿತು. ಏರುಗುಡ್ಡೆದೆಲ್ಲ 2-3-4 ಸಲ ಹೋದೆ, ಇಲ್ಲ ಎಲ್ಲರದ್ದು 1,500, 800, 300 ಹೋಯ್ತು. ಅದೇ ನಮಗೆ 200 ರೂಪಾಯಿ ಹೆಚ್ಚಾಯ್ತು ಕೊಡೋದು. ದುಡ್ಡಿಗೆ ಬೆಲೆಯೇ ಇಲ್ಲ ಈಗ. ನೋಡ್ಬಂತಾರ ಇಲ್ಲ ಹಾಂ ಅಯ್ಯೋ ಅಯ್ಯೋ ಹರಿದಾಗ್ತಾವಲ್ಲ ಅಲ್ಲ. ಅಲ್ಲ ಅದಕ್ಕೆ ಮುಂಚೆ ಕೊಡು ತಗೊಳ್ಳಿ. ಅಂದರೆ ನಂಗೆ ಹೇಳುತ್ತೆ ನನ್ನ ಕ್ಷಮಿಕೆ ಹಾಕ್ತಿದ್ದಾರೆ ಎಂತ ಬೋಸ್ಕೊಟ್ಟ ಮಾತು. ಆದರೆ ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು. ಈಗ ನಿಮಗೆ ದಕ್ಷಿಣಕ್ಕೆ ಇರ್ತದೆ ಅದರ ಮನೆ ಕೂತ್ಕೊಂಡ್ರೆ ಕೂಡ ಆಗಿತ್ತು. ಇಲ್ಲಪ್ಪ ಮನೆಗೆ ಕೊಟ್ಟಿದ್ಬರ ಇಲ್ಲ ಇಲ್ಲ ಅವಳಿಗೆ ಮಾಡ್ಕೊಂಡಿದ್ದ. ದೇವ್ರ ದೇವ್ರ ಸ್ಥಳದಲ್ಲಿ ಮಾತ್ರ